ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡೋಂಟ್ ಮೈಂಡ್ ಆ ಲಾರಿ ಡ್ರೈವರ್ ನಾನೊಂದ್ಸಲ ಭೇಟಿ ಮಾಡ್ಬೋದಾ? ಸರ್, ಡ್ರೈವರ್ ಸಿಕ್ಕಿಲ್ಲ, ಹುಡುಕ್ಸ್ತಾ ಇದ್ದೀವಿ. ಈಗಲೂ ಕೇಳ್ತಾ ಇದ್ದೀನಿ, ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ನಾನು ಕಿಡ್ನಾಪ್ ಆದ ನಂತರ ಧ್ರುವನ ಆಕ್ಸಿಡೆಂಟ್, ಈಗ ವಿಕ್ರಾಂತ್. ಅಫ್ಕೋರ್ಸ್ ಇನಿಷಿಯಲಿ ನಾನು ಯಾವುದನ್ನು ಕನೆಕ್ಟ್ ಮಾಡೋದಕ್ಕೆ ಹೋಗಲಿಲ್ಲ, ಬಟ್ ಈಗ ಅನಿಸ್ತದೆ ಎಲ್ಲ ಆಕ್ಸಿಡೆಂಟ್ಸ್ಗಳ ಹಿಂದೆ ಒಬ್ಬನೇ ವ್ಯಕ್ತಿ ಇರೋದು. ನಮ್ಮ ಫ್ಯಾಮಿಲಿ ಮೇಲೆ ಇಷ್ಟು ದ್ವೇಷ ಇರೋದಕ್ಕೆ ಯಾರು ಕಾರಣ ಅಂತ ನನಗೆ ಅರ್ಥ. ಅಪ್ಪ, ನಂಗೆ ತುಂಬಾ ಭಯ ಆಗ್ತದೆ. ಧೈರ್ಯ ತಂದ್ಕೊ ಮಗಳೇ, ಯಾವುದೇ ಕಾರಣಕ್ಕೂ ನೀನು ಬಾಯಿ ಬಿಡಬಾರ್ದು. ಅವ್ರು ಎಷ್ಟೇ ಹಿಂಸೆ ಕೊಟ್ಟರು ಸರಿ, ನೀನು ನನ್ನ ಮಗಳು, ಧೈರ್ಯಸ್ಥೆ. ತಲೆ ಕೆಡಿಸ್ಕೋಬೇಡಕ್ಕಂದ. ಈಗ ನಾನು ಬಂದಿದ್ದೀನಲ್ಲ, ಏನೂ ಆಗಲ್ಲ. ಇನ್ನೊಂದು ವಿಚಾರ, ಯಾವುದೇ ಕಾರಣಕ್ಕೂ ಎಷ್ಟೇ ಹಿಂಸೆ ಕೊಟ್ಟರು ನೀನು ತಡ್ಕೋಬೇಕು, ಬಾಯಿ ಬಿಡಬಾರ್ದು. ಮಗಳೇ, ನಾನು ತಪ್ಪು ಮಾಡಿದೆ, ನಾನು ಸರೆಂಡರ್ ಆದೆ ಅಂತ ನಿನ್ನ ಹತ್ರ ಬಂದು ಹೇಳ್ತಾರೆ. ಆದರೆ ನೀನು ಯಾವುದೇ ಕಾರಣಕ್ಕೂ ಅದನ್ನು ನಂಬೇಡ. ಯಾವುದೇ ಕಾರಣಕ್ಕೂ ನೀನು ನಿಜ ಹೇಳೋದಕ್ಕೆ ಹೋಗ್ಬೇಡ. ಯಾಕೋ ನನ್ನ ತಮ್ಮನ್ ಕೊಂದೆ? ನಿನ್ನ ಕೇಳ್ತಾ ಇರೋದು, ಮಾತಾಡು. ನಾನು ಯಾಕೆ ಸರ್ ನಿಮ್ಮ ತಮ್ಮನ ಸಾಯಿಸ್ಲಿ? ಯಾಕೆ ಸರ್ ಹೀಗೆ ನನಗೆ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದೀರಾ? ನಾನು ನಿಮ್ಮ ತಮ್ಮನ ಸಾಯಿಸಿಲ್ಲ ಸರ್. ಸುಳ್ಳು ಹೇಳಿದ್ರೆ ಇಲ್ಲೇ ಸಾಯಿಸ್ಬಿಡ್ತೀನಿ. ಸಾವು ಕಣ್ಮುಂದೆ ಇದ್ರೂ ನಾಟಕ ಮಾಡ್ತೀಯಾ? ಹಾಯ್ ವೇದಾಂತ್, ಎಲ್ಲಿಗೆ ಹೊರಟಿದ್ಯಾ? ಇವತ್ತು ನಾನು ಶಾಪಿಂಗ್ ಕರ್ಕೊಂಡು ಹೋಗು. ನಾವಿಬ್ಬರು ಶಾಪಿಂಗ್ ಹೋಗಿ ತುಂಬ ದಿನ ಆಗಿದೆ. ಇವತ್ತು ಫುಲ್ಲು ನಾವಿಬ್ಬರೇ ಓಡಾಡೋಣ. ಫಸ್ಟು ಶಾಪಿಂಗು, ಆಮೇಲೆ ಲಂಚು, ಆಮೇಲೆ ಲಾಂಗ್ ಡ್ರೈವು. ಸಖತ್ತಾಗಿರುತ್ತೆ. ಹೇಗಿದೆ ಪ್ಲ್ಯಾನು? ಸ್ವಲ್ಪ ಕೆಲಸ ಇದೆ, ಫ್ರೀ ಮಾಡ್ಕೋ. ಆಗಲ್ಲ. ಎಲ್ಲಿಗೆ ಹೋಗ್ತಿದ್ಯಾ ವೇದಾಂತ್? ಎಲ್ಲಾದರೂ ಹೊರಗಡೆ ಹೋಗುವಾಗ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಬಾರ್ದು ಅನ್ನೋದೇನು ಗೊತ್ತಿಲ್ವಾ? ಸರ್, ಕೆಲಸದಿಂದ ತೆಗೆದಾಕಬೇಕು ಅನ್ನೋ ಪ್ಲ್ಯಾನಿಂಗಲ್ಲೇ ನಾವು ಇದ್ದೀರಿ ಸರ್. ಪ್ಲೀಸ್ ಸರ್, ನಮ್ಮ ಭಾಷೆಯಲ್ಲಿ ಕೇಳ್ತೀವಿ ಸರ್. ಪೊಲೀಸ್ ಭಾಷೆಯಲ್ಲಿ ಕೇಳಿದ್ರೆ ಯಾವನ್ ಬೇಕಾದರೂ ಬಾಯ್ ಬಿಡ್ತಾನೆ. ಪ್ಲೀಸ್ ಸರ್, ಕೂಲಾಗಿರಿ ಸರ್. ಈಗಲೇ ನಿಜ ಒಪ್ಕೊಂಡ್ರೆ ಒಳ್ಳೇದು, ಆಮೇಲೆ ತುಂಬ ಕಷ್ಟ ಆಗುತ್ತೆ.
ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ನಾವೇನು ಮಾಡಿಲ್ಲ ಸರ್. ಪ್ಲೀಸ್ ನಮ್ಮನ್ನು ಬಿಟ್ಬಿಡಿ. ಯಾಕೆ ಹೀಗೆ ನಮಗೆ ಹೀಗೆ ಹಿಂಸೆ ಕೊಡ್ತಾ ಇದ್ದೀರಾ? ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ನನ್ನನ್ನು ಕೆಟ್ಟವನ್ ಮಾಡಬೇಡಿ. 302 ಇವನ್ ಒಳಗಾಕಿ ಬೆಂಡತ್ತಿ, ಆಮೇಲೆ ಇವನೇ ಬಾಯ್ ಬಿಡ್ತಾನೆ. ನಾನೇನು ತಪ್ಪು ಮಾಡಿಲ್ಲ. ನನ್ನ ಯಾಕೆ ಒಳಗಡೆ ಆಗ್ತಾ ಇದ್ದೀರಾ? ನಿಮ್ಗೆ ಹೇಳ್ತಿರೋದು, ಬಂದು ಒಳಗಾಕ್ರಿ. ನಾನೇನು ತಪ್ಪು ಮಾಡಿಲ್ಲ. ನಮ್ಮಪ್ಪ ಏನು ತಪ್ಪು ಮಾಡಿಲ್ಲ, ನನ್ನನ್ನ ಯಾಕೆ ಒಳಗಡೆ ಬಿಟ್ಬಿಡಿ. ಹಾಕ್ತೀರಾ? ನಾನೇನು ತಪ್ಪು ಮಾಡಿಲ್ಲ ಸರ್. ನಾನು ಕೊಲೆ ಮಾಡಿಲ್ಲ ಅಂತ ಹೇಳೋದಲ್ಲ ನಾನು ನಿಮಗೆ. ಅಪ್ಪ ಐಮ್ ಸಾರಿ. ಸದ್ಯಕ್ಕೇನು ಕೇಳಬೇಡ. ಯಾಕೆ ವೇದಾಂತ್, ಏನಾಗಿದೆ ನಿಂಗೆ? ನೀನಂತೂ ಇತ್ತೀಚೆಗೆ ತುಂಬ ಡಿಫ್ರೆಂಟಾಗಿ ಆಡ್ತೀಯ. ನಾರ್ಮಲಾಗಿ ಇರೋದೇ ಇಲ್ಲ. ಸುಮ್ಮನೆ ಕೂಗಾಡ್ತೀಯ, ಸಡನ್ನಾಗಿ ಬೇಜಾರು ಮಾಡ್ತೀಯ, ಮನ್ಸೊಳಗಡೆ ಏನೋ ಕೊರಗ್ತಾನೆ ಇರ್ತೀಯ. ಅದಕ್ಕೆ ಕೇಳಿದೆ ಅಷ್ಟೇ. ಎಲ್ಲಿಗೆ ಹೋಗ್ತಿದ್ಯಾ? ಪರ್ಸನಲ್ ಕೆಲಸ. ಗಂಡ ಹೆಂಡತಿ ಮಧ್ಯೆ ಏನು ಪರ್ಸ್ನಲ್ ವೇದಾಂತ್? ಹೇಳಿದಲ್ಲ ಪರ್ಸನಲ್ ಅಂತ. ಏನಂತ ಪರ್ಸ್ನಲ್ಲು? ನನ್ನ ಹತ್ರ ಹೇಳ್ದಿರೋಕ್ಕಾಗದೇ ಇರೋವಂಥದ್ದು ಏನಿದೆ ಆ ಬ್ಯಾಗಲ್ಲಿ? ತೋರಿಸು, ನಾನು ನೋಡಲೇಬೇಕು. Will you just shut up? ಇದು ನಿನಗೆ ಬೇಕಾಗಿರೋ ವಿಷಯ. ವೇದಾಂತ್, ನನಗೆ ನೋಯಿಸ್ಬೇಕು ಅಂತಾನೆ ಈ ಥರ ಮಾತಾಡ್ತಿದ್ಯಾ, ಅಥವಾ ನೀನು ಮಾತಾಡ್ತಿರೋದು ನಿನಗೆ ಅರ್ಥ ಆಗ್ತಾ ಇಲ್ವಾ? ನೀನು ಯಾವತ್ತೂ ಈ ಥರ ಮಾತಾಡ್ತಾ ಇರಲಿಲ್ಲ ವೇದಾಂತ್. ನಾನು ಏನಂತ ಕೇಳಬಾರ್ದು ಕೇಳಿದೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದೆ ಅಷ್ಟೇ. ನೀನು ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬೇಡ ಬಿಡು. ಇತ್ತೀಚೆಗೆ ಯಾಕೋ ತುಂಬ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಿದ್ಯಾ. ಈ ಬ್ಯಾಗಲ್ಲಿ ಏನಿದೆ ಅಂತ ನಾನು ಇವತ್ತು ನೋಡಲೇಬೇಕು. ತೋರಿಸು. Will you just stop it? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ವೇದಾಂತ್, ಪ್ಲೀಸ್ ಸರ್, ಅಪ್ಪನ ಬಿಟ್ಬಿಡಿ. ಅಪ್ಪಂದೇನು ತಪ್ಪಿಲ್ಲ. ನಾವೇನು ಮಾಡಿಲ್ಲ ಸರ್. ನಮ್ಮನ್ನು ಯಾಕೆ ಸರ್ ಒಳಗಡೆ ಹಾಕಿದ್ದೀರಾ? ಮರ್ಯಾದಾಗ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಟ್ರೀಟ್ಮೆಂಟ್ ಶುರು ಮಾಡ್ಬೇಕಾಗತ್ತೆ. ಸರ್, ನಿಜ ಹೇಳ್ತಾ ಇದ್ದೀನಿ, ನಮಗೇನು ಗೊತ್ತಿಲ್ಲ ಸರ್. ಮಿಡ್ಲ್ ಕ್ಲಾಸ್ ಜನ ಸರ್ ನಾವು. ತಿಂಗಳು ಕೊನೆಯಲ್ಲಿ ಕೈಗೆ ಬಾಯಿಗೆ ಆದರೆ ಸಾಕು, ನೆಮ್ಮದಿಯಿಂದ ಜೀವನ ಮಾಡಬಹುದು ಅಂತ ಯೋಚನೆ ಮಾಡೋರು. ಅದರಲ್ಲಿ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.